ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಗ್ಯ ಮೀಸಲು ಅರಣ್ಯ ಪ್ರದೇಶದಲ್ಲಿ ನಡೆದಂತಹ ಮೂವರ ಎನ್ಕೌಂಟರ್ ಏನಿದೆ, ಅವರು ನಿಜಕ್ಕೂ ರೈತರ ಅಥವಾ ಬೇಟೆಗಾರರ ಅನ್ನುವಂತಹ ಗೊಂದಲ ಇದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ನೀಡಿರುವಂತಹ ಸಾಕ್ಷಿಗಳು ಅನೇಕ ಅನುಮಾನಕ್ಕೆ ಕಾರಣವಾಗಿದೆ. ಇವತ್ತು ನನ್ನೊಟ್ಟಿಗೆ ಈಗ ವಕೀಲರಿದ್ದಾರೆ. ಹಿರಿಯ ವಕೀಲರಾದಂತಹ RLN ಮೂರ್ತಿ ಅವರು. ಅವರನ್ನು ಕೇಳೋಣ, ಎಷ್ಟರ ಮಟ್ಟಿಗೆ ಕಾನೂನಿನಲ್ಲಿ ಒಂದು ಎನ್ಕೌಂಟರ್ ಮಾಡಲಿಕ್ಕೆ ಅವಕಾಶ ಇದೆ, ಕಾನೂನಿನಲ್ಲಿ ಎನ್ಕೌಂಟರ್ಗೆ ಆದಂಥ ರೂಲ್ಸ್ ಇದೆಯಾ, ಈಗ ಅರಣ್ಯ ಅಧಿಕಾರಿಗಳು ಯಾವ ರೀತಿಯ ಡಿಫೆನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ ಅಂತ. ಸರ್ ನಮಸ್ತೆ. ಸರ್, ಎನ್ಕೌಂಟರ್ ಬಗ್ಗೆ ಗೊತ್ತಿದೆ, ಬಲಿಯಾಗಿರೋರು ರೈತರ ಅಥವಾ ಬೇಟೆಗಾರರ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಕಾನೂನಿನಲ್ಲಿ ಎನ್ಕೌಂಟರ್ ಮಾಡಲಿಕ್ಕೆ ಅವಕಾಶ ಇದೆಯಾ? ನೋಡಿ, ಈಗ ಅಲ್ಲಿ ರೈತರು ಯಾರು ಅಥವಾ ಬೇಟೆಗಾರರು ಯಾರು ಅನ್ನೋ ಪ್ರಶ್ನೆ ಬೇಡ. ಅಲ್ಲಿ ಒಟ್ಟಿನಲ್ಲಿ ಆಗಿರೋದು ಎನ್ಕೌಂಟರು. ಏನಾಗಿದೆ ಅಂದರೆ, ವಿಶೇಷವಾದ ಕೆಲವು ಕಾಯ್ದೆಗಳಿದ್ದಾವೆ ನಮ್ಮಲ್ಲಿ. ಅರಣ್ಯ ರಕ್ಷಣೆ, ವನ್ಯಜೀವಿ ರಕ್ಷಣೆ ಮಾಡಬೇಕು, ಅರಣ್ಯ ರಕ್ಷಣೆ ಮಾಡಬೇಕು ಅಂತ ನಮ್ಮ ವಿಶೇಷವಾದ ಏನು ವನ್ಯಜೀವಿ ರಕ್ಷಣಾ ಕಾಯ್ದೆ ಇದೆ, ಫಾರೆಸ್ಟ್ ಆಕ್ಟ್, ಇಂಥ ವಿಶೇಷವಾದ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡೋಂಥ ಸಿಬ್ಬಂದಿಗಳು, ಸರ್ಕಾರಿ ಸಿಬ್ಬಂದಿಗಳು, ಅವರು ಕೇಂದ್ರ ಸರ್ಕಾರದವ್ರು ಆಗ್ಬೋದು ಅಥವಾ ರಾಜ್ಯ ಸರ್ಕಾರದವ್ರು ಆಗ್ಬೋದು, ಅವರು ಗೊತ್ತು ನಮ್ಮ ಸರ್ಕಾರದ ಸಿಬ್ಬಂದಿಗಳು. ಅಂಥ ಸಿಬ್ಬಂದಿಗಳು ತಾವು ಕೆಲಸ ನಿರ್ವಹಣೆ ಮಾಡೋ ಸಂದರ್ಭದಲ್ಲಿ ಅರಣ್ಯದಲ್ಲಿ ಏನಾದ್ರೂ ಕಾಡು ಪ್ರಾಣಿಗಳಿಂದ ಮೇಲೆ ಹತ್ಯೆ ಅಥವಾ ಕಾಡು ಪ್ರಾಣಿಗಳಿಗೆ ಹಿಂಸೆ ಕೊಡ್ತಿರೋದು ಮಾಡ್ತಿದ್ರೆ, ಮತ್ತು ಅರಣ್ಯ ನಾಶ ಮಾಡ್ತಿದ್ರೆ, ಆವಾಗ ಅಂಥ ಸಂದರ್ಭದಲ್ಲಿ ಇವರು ರೇಡ್ ಮಾಡ್ತಾರೆ. ಆ ರೇಡ್ ಮಾಡೋ ಟೈಮಲ್ಲಿ ಅವರು ಹೇಳ್ತಾರೆ, ನೋಡಪ್ಪ ಇಂಥವೆಲ್ಲ ಮಾಡಬಾರ್ದು, ನೀವು ಕಾನೂನು ಚಟುವಟಿಕೆಗೆ ಭಾಗಿಯಾಗಿರಿ ಅಂತೇಳಿ ಅವ್ರನ್ನ ಬಂಧಿಸ್ಲಿಕ್ಕೆ ಹೋಗೋದು ಇದು ಕಾನೂನು ರೀತಿಯಲ್ಲಿರ್ತಕ್ಕಂಥ ಅವಕಾಶ. ನಾನು ನೋಡಿ, ಎನ್ಕೌಂಟರು ಮತ್ತು ನಾನು BNS ಕಾಯ್ದೆ ಅಥವಾ IPC ಕಾಯ್ದೆ, CRPC ಕಾಯ್ದೆ ನಾನು ಹೇಳ್ತಿಲ್ಲ. ದಯಮಾಡಿ ಇಲ್ಲಿ ಏನಾಗಿದೆ ಅಂದರೆ, ನಮ್ಮಲ್ಲಿ ಮಾಧ್ಯಮ ಮಿತ್ರರು ಅರ್ಥ ಮಾಡ್ಕೊಬೇಕು, ಇದು ವಿಶೇಷವಾದ ಒಂದು ಕಾನೂನು. ವನ್ಯಜೀವಿ ರಕ್ಷಣಾ ಕಾಯ್ದೆ ಕರ್ನಾಟಕ, ಆಮೇಲೆ ಫಾರೆಸ್ಟ್ ಆ್ಯಕ್ಟ್ ಕಡೆ ಬರ್ತಕ್ಕಂಥ ಏನು ಕಮಾಡಿಟಿ ಆಗ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಾಗ್ಬೋದು, ಅರಣ್ಯ ಕಾಯ್ದೆಯಲ್ಲಿ ಡೆಫಿನೇಷನ್ ಇರ್ತಕ್ಕಂಥ ಯಾವುದೇ ಒಂದು ಪ್ರಾಣಿಗೆ ಯಾವುದೇ ವ್ಯಕ್ತಿಗಳು ಗುಂಪು ಅಥವಾ ವ್ಯಕ್ತಿಗಳು, ನೀವು ರೈತರು ಅಂತೀರ ಸರ್. ಇಲ್ಲಿ ರಾಜಕೀಯ ಮಾಡೋದು ಬೇರೆ, ಕಾನೂನು ಬೇರೆ ಸರ್. ರೈತರು ಕಳ್ತನ ಮಾಡಬಾರ್ದ? ಹಂಗಾರೆ ರೈತರಿಗೆ ಎನ್ಕೌಂಟರ್ ಮಾಡಬಾರ್ದ ಕಳ್ತನ ಮಾಡ್ತಿದ್ರೆ? ಅದೇ ರೀತಿ ಸಾಮಾನ್ಯ ಮನುಷ್ಯ ಎನ್ಕೌಂಟ್ರ್ ಮಾಡ್ತಿದ್ರು ಕಳ್ತನ ಮಾಡ್ತಿದ್ರೆ ಅದು ಎನ್ಕೌಂಟ್ರ್ ಮಾಡಿ ಯಾಕೆ ಮಾಡೋಕೆ ಹೇಳ್ತೀನಿ ನಾನು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದು ಇದು ಚೆನ್ನಾಗಿ ಕ್ಲಾರಿಟಿ ಇರಲಿ. ಇದು ಅರಣ್ಯ ಕಾಯ್ದೆ ಉಲ್ಲಂಘನೆ ಆಗಿದೆ ಅಂತೇಳಿ ಆಗಿರ್ತಕ್ಕಂಥ ಎನ್ಕೌಂಟರ್. ಇದು ವನ್ಯಜೀವಿ ಕಾಯ್ದೆ ಉಲ್ಲಂಘನೆ ಆಗಿರ್ತಕ್ಕಂಥ ಎನ್ಕೌಂಟರು. ಇದಕ್ಕೆ ಏನಾಗಿದೆ ಅಂದರೆ, ರಾಜಕೀಯ ಶಕ್ತಿಗಳು, ಅದಕ್ಕೆ ರಾಜಕೀಯ ಪಕ್ಷಗಳು ಅಧಿಕಾರ ಕಳ್ಕೊಂಡಿರೋ ಟೈಮಲ್ಲಿ, ಏನು ಸದನದಿಂದ ಹೊರಗಿರೋ ಟೈಮಲ್ಲಿ ಅವರು ಇವೆಲ್ಲ ಆಕ್ಷೇಪ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಫಾರೆಸ್ಟ್ ಇಲಾಖೆಯ ಸಿಬ್ಬಂದಿಯವರು, ಅಂದರೆ ಫಾರೆಸ್ಟ್ ಗಾರ್ಡ್ಸ್, ಅರಣ್ಯ ರಕ್ಷಕರು ಅವರು ಬೀಟ್ಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ಅರಣ್ಯ ಕಾಯೋ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು, ಅದು ರೈತರಾಗಿರಲಿ ಯಾರೇ ಆಗಿರಲಿ, ಕೆಲವು ವ್ಯಕ್ತಿಗಳು ಗುಂಪು ಕಟ್ಟಿಕೊಂಡು ಅರಣ್ಯದಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ಕೊಲ್ತಿರೋ ಟೈಮಲ್ಲಿ ಅವ್ರಿಗೆ ಎಚ್ಚರಿಕೆ ಕೊಡಬೇಕು. ನೋಡಿ, ಈ ಥರ ನೀವು ವನ್ಯಜೀವಿಗೆ ನೋವು ಕೊಡಬಾರ್ದು, ಇದು ಶಿಕ್ಷೆಗೆ ಅರ್ಹವಾದ ಅಪರಾಧ ಆಗುತ್ತೆ, ನೀವು ದಯಮಾಡಿ ಅದು ಬಿಟ್ಬಿಡಿ ಅಂತೇಳಿ, ಸರೆಂಡರ್ ಆಗಿ ಅಂತೇಳಿ ಮೊದಲು ಅವರಿಗೆ ವಿಸಿಲ್ ಕೊಟ್ಟಿರ್ತಾರೆ, ಅವರಿಗೆ ಮೈಕು ಸಹ ಕೊಟ್ಟಿರ್ತಾರೆ. ಈಗ ಬೆಂಗಳೂರಲ್ಲಿ ಸ್ಟ್ರೈಕ್ ಆದರೆ ಮೈಕ್ ಇಟ್ಕೊಂಡು ಮಾತಾಡ್ತಾರೆ, ಆಯಿತು, ಮೈಕ್ ಇಟ್ಕೊಂಡು ಮಾತಾಡ್ತಾರೋ ವಿಸಿಲ್ ಕೊಟ್ಟಿರ್ತಾರೋ ಆಯ್ತದೋ. ಅವರು ಕೆಲಸ ನಿರ್ವಹಣೆ ಮಾಡೋ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಪ್ರತಿರೋಧ ವ್ಯಕ್ತಪಡಿಸಿದ್ರೆ, ಅಂದರೆ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋಕ್ಕೆ ಬಂದರೆ, ಅಥವಾ ಅವರಲ್ಲಿರ್ತಕ್ಕಂಥ ಬಂದೂಕಿಂದನೋ ಅಥವಾ ಆಯುಧಗಳಿಂದ ಇವ್ರ ಮೇಲೆ ಅರಣ್ಯ ರಕ್ಷಕ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಾಗ, ಅವರು ಆತ್ಮರಕ್ಷಣೆಗೋಸ್ಕರ ಅಧಿಕಾರಿಗಳು ತನ್ನ ಅವನಿಗೆ ಹಲ್ಲೆ ಆಗೋದು ಬೇಡ, ಅವ್ರ ಕರ್ತವ್ಯ ನಿರತ ಅಧಿಕಾರಿ, ಅವ್ನಿಗೆ ಮನೆಗೆ ಹೋಗಿ ಮಲಿಕೊಂಡಿರಲ್ಲ ಆಫೀಸರು, ಕಲ್ಲರ್ ಬಟ್ಟೆ ಹಾಕೊಂಡು ಡ್ಯೂಟಿ ಮೇಲೆ ಇರ್ತಾನೆ, ಅವ್ನು ಯೂನಿಫಾರ್ಮ್ ಹಾಕ್ಕೊಂಡು. ಅಂಥ ವ್ಯಕ್ತಿ ಏನು ಮಾಡಬೇಕು, ಪ್ರತಿರೋಧ ಅವರೇನು ಮಾರಕಾಸ್ತ್ರ ಹಲ್ಲೆ ಮಾಡೋಕ್ಕೆ ಬಂದಾಗ ಅವ್ರು ರಕ್ಷಣೆ ಮಾಡೋದು, ರಕ್ಷಣೆ ಮಾಡ್ಕೊಂಡು ಅವ್ರ ಕರ್ತವ್ಯ. ಆ ಒಂದು ಸಂದರ್ಭದಲ್ಲಿ ಏನಾದರೂ ರಕ್ಷಣೆ ಮಾಡ್ಕೊಳಕ್ಕೆ ಆಗಲಿಲ್ಲ, ಅವರು ತುಂಬ ಜಾಸ್ತಿ ಜನ ಇದ್ರು, ಇವ್ರು ಕೇವಲ ಒಬ್ಬ ಸಶಸ್ತ್ರಧಾರಿ ಅರಣ್ಯ ರಕ್ಷಕ, ಫಾರೆಸ್ಟ್ ಗಾರ್ಡು ಅಥವಾ ಫಾರೆಸ್ಟ್ ಆಫೀಸರ್ ಯಾವನೋ ನಮಗೇನು ಅರಣ್ಯ ಕಾಯೋ ಸಿಬ್ಬಂದಿ, ಆತ ಪ್ರತಿರೋಧ ಮಾಡಬೇಕಾಗುತ್ತೆ. ಅದನ್ನು ಮಾಡಬಾರ್ದು ಅಂತ ಹೇಳಕ್ಕೆ ಬರೋಲ್ಲ ನಾವು.
ಆವಾಗ ಏನು ಮಾಡಬೇಕಾಗತ್ತೆ, ಅವನು ಫಸ್ಟು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸೋ ರೀತಿ ಅವನಿಗೆ ವಾರ್ನಿಂಗ್ ಕೊಡಬೇಕಾಗುತ್ತೆ. ನೀನು ಶಸ್ತ್ರಾಸ್ತ್ರ ಬಿಟ್ಬಿಡು, ಸರೆಂಡರ್ ಆಗು, ಇದೆಲ್ಲ ಕಾನೂನಿದೆ. ನೀವು ಓದ್ತೀರಾ, ಅದೇನೋ ಈ ಮಾರ್ಚ್ ಪಾಸ್ಟ್ ಮಾಡ್ಕೊಬೋದಲ್ವಾ, ಹಾಗೆ ಮಾಡು ಪೀಚೆ ಮಾಡು ಅಂತ. ಆ ಥರ ನಮ್ಮಲ್ಲಿ ಎಲ್ಲದಕ್ಕೂ ಒಂದು ಲ್ಯಾಂಗ್ವೇಜ್ ಇದೆ. ಇವ್ರು ಏಕಾಏಕಿ ಕಣ್ ತಗೊಂಡು ಹೊಡೆದ್ಬಿಡೋದಲ್ಲ ಹೊಟ್ಟೆಗೆ ತಲೆಗೆ. ಸರ್, ಇವಾಗ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಕಾಲಿಗೆ ಹೊಡಿಬಹುದಿತ್ತು, ಹೌದು, ಏಕಾಏಕಿ ಎದೆಗೆ ಗುಂಡು ಬಿದ್ದಿದೆ, ಕುತ್ತಿಗೆಗೆ ಗುಂಡು ಬಿದ್ದಿದೆ, ಹಾಗೆಯೇ ಒಂದು ಎದೆಯ ಪಕ್ಕೆಲುಬನ್ನ ಸೀಳ್ಕೊಂಡು ಗುಂಡು ಹೋಗಿದೆ. ತುಂಬಾ ಕ್ಲೋಸ್ ರೇಂಜ್ ಅಲ್ಲಿ ಹೊಡೆದಿದ್ದಾರೆ ಅಂತ. ಇದರ ಅನಿವಾರ್ಯತೆ ಆ ಕತ್ಲೆನಲ್ಲಿ ಅಥವಾ ಗೊತ್ತಾಗಿಲ್ವಾ? ಇದನ್ನ ಇವರು ಲೀಗಲ್ ಆಗಿ ಯಾವ ರೀತಿ ಡಿಫೆನ್ಸ್ ಮಾಡ್ಕೋಬೇಕು? ನೋಡಿ, ಡಿಫೆನ್ಸ್ ಮಾಡ್ತಾ ಹೋದ್ರೆ ರಾಜಕೀಯ ಪಕ್ಷಗಳು ಮಾಡ್ಕೋಬೋದು. ನಾನಿದ್ರೆ ಸರಿ, ನಾನಿಲ್ಲದೆ ಹೋದರೆ ಅಪರಾಧ ಅಂತಾರೆ ಆಗಿದೆ ನಮ್ಮ ರಾಜಕೀಯ ಪಕ್ಷಗಳು. ಇವತ್ತು ಕಾಂಗ್ರೆಸ್ ಅವರು ಸಮರ್ಥಿಸ್ಕೊಂತಿದ್ದಾರೆ, ಈ BJPನವರು ಇದು ಕೊಲೆ 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 ಅಂತಾರೆ. ಒಂದು ವೇಳೆ ಅವರೇ ಅಧಿಕಾರದಾಗಿದ್ದಿದ್ರೆ ಇದು ನಮ್ಮ ಸಿಬ್ಬಂದಿ ಮೇಲೆ ಮಾಡ್ತಕ್ಕಂಥ ಅಪರಾಧ, ಅದಕ್ಕೆ ಕೊಲೆ ಅವ್ರಿಗೆ ಎನ್ಕೌಂಟ್ರ್ ಮಾಡೋದು ಅಂತ ಹೇಳ್ತಾರೆ. ಬಟ್ ನಾನು ನೋಡಿ ಸರ್, ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅಥವಾ ಮಾನ್ಯ ಹೈಕೋರ್ಟ್ಗಳಲ್ಲಿ, ನಮ್ಮ ಭಾರತದ ರಾಜ್ಯಗಳ ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಎನ್ಕೌಂಟರ್ ಎಂಥ ಸಂದರ್ಭದಲ್ಲಿ ಮಾಡಬೇಕು ಅಂತ ಅನೇಕ ಪ್ರಕರಣಗಳಿದ್ದಾವೆ. ಒಬ್ಬ ಸಿಬ್ಬಂದಿ, ಫಾರೆಸ್ಟ್ ಸಿಬ್ಬಂದಿ ಅಥವಾ ಆಯಿತು ಸರ್, ನಿಮ್ಮ ಪ್ರಕಾರ ಪೊಲೀಸ್ ಸಿಬ್ಬಂದಿ ಅಂದ್ಕೊಳ್ಳೋಣ ಸರ್, ನಮ್ಮ ಜನಸಾಮಾನ್ಯರಿಗೆ ವಿಶೇಷ ಕಾನೂನು ಅರಿವಿರಲ್ಲ. ಅವ್ರಿಗೇನು ಒಬ್ಬ ಕಾಕಿ ಬಟ್ಟೆ ಹಾಕೊಂಡ್ರೆ ಪೊಲೀಸು ಆಯಿತು. ಒಬ್ಬ ಆರಕ್ಷಕ ಸಿಬ್ಬಂದಿ ಆತನ ಆತ್ಮರಕ್ಷಣೆಗೋಸ್ಕರ ಅಥವಾ ಇನ್ಯಾರ ಮೇಲೆ ಹಲ್ಲೆ ಆಗ್ತಿರ್ತದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಆತ ಇನ್ನೊಬ್ಬ ಯಾರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾನೆ, ಅವನಿಗೆ ನಿಲ್ಲಿಸಪ್ಪ, ಮಾರಣಾಂತಿಕ ನಿಲ್ಲಿಸು, ನೀನು ಆತನ ಮಾಡೋ ತಪ್ಪು ಅಂತೇಳಿ ಅವನಿಗೆ ವಾರ್ನಿಂಗ್ ಕೊಟ್ಟು ಅವನಿಗೆ ಪ್ರಾಣ ಹಾನಿಯಾಗೋ ರೀತಿಯಲ್ಲಿ, ಶಸ್ತ್ರಾಸ್ತ್ರ ತ್ಯಜಿಸೋ ರೀತಿಯಲ್ಲಿ ಸರ್, ಅವ್ನಿಗೆ ವೆಪನ್ಸ್ ಇರ್ತಾವಲ್ಲ ಸರ್, ಆ ವೆಪನ್ಸ್ನ ಬಿಡಬೇಕು ಅವನು. ಇವಾಗ ನಿಮಗೆ ಕೈಯಲ್ಲಿ ಗನ್ ಇದ್ದರೆ, ಕಾಲಿಗೆ ನೋವು, ಕಾಲಿಗೆ ಗುಂಡು ಬಿದ್ದರೆ ನೀವು ನ್ಯಾಚುರಲಾಗಿ ಗನ್ ಬಿಡ್ತೀರಾ, ಅವಾಗ ಆತನ ನೀವು ವಶಕ್ಕೆ ತೊಗೋಬೋದು. ವಶಕ್ಕೆ ತೊಗೊಂಡು ತಕ್ಷಣ ಹಾಸ್ಪಿಟಲ್ ಸೇರಿಸ್ಬೇಕು ಅವನ್ನ ಸರ್. ನೀವು ಎನ್ಕೌಂಟ್ರ್ ಮಾಡಿ ಓಡೋಗೋದಲ್ಲ, ತಕ್ಷಣ ನೀವು ಎಲ್ಲಿ ಹಾಸ್ಪಿಟ್ಲ್ ಇರ್ತದೆ, ಅವನಿಗೆ ಏನು ನೋವಾಗಿರುತ್ತೆ, ಗಾಯ ಆಗಿರ್ತದೆ, ಅಂಥ ಹಾಸ್ಪಿಟ್ಲಿಗೆ ಅವ್ನಿಗೆ ಸೇರಿಸಿ ಅವನಿಗೆ ಏನು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಬೇಕು ಸರ್. ಇವಾಗ ಅದನ್ನೆಲ್ಲ ಅರಣ್ಯ ಅಧಿಕಾರಿಗಳು ಮಾಡಿದ್ದಾರೆ, ಹೌದು. ಕರ್ಕೊಂಡೋಗಿದ್ದಾರೆ, ಇಬ್ರು ಸ್ಪಾಟ್ ಔಟ್ ಆಗಿದ್ದಾರೆ, ಇದೆಲ್ಲವೂ ಓಕೆ. ಈಗ ಕೊಡ್ತಾ ಇರ್ತಕ್ಕಂಥ ಸಾಕ್ಷಿ ಏನಿದೆ, ಹೊಸ ಚಪ್ಪಲಿಯನ್ನು ಇಟ್ಟಿದ್ದಾರೆ. ಈ ರೀತಿ ಕೆಲವೊಂದಷ್ಟು ಅರಣ್ಯ ಇಲಾಖೆಯವರು ಕೊಡ್ತಾ ಇರ್ತಕ್ಕಂಥ ಸಾಕ್ಷಿಗಳು ನಂಬಲಿಕ್ಕೆ ಅರ್ಹವಲ್ಲ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಎಲ್ಲ ಎನ್ಕೌಂಟ್ರ್ ಆಗೇ ಉಳಿಯಲ್ಲ. ಪ್ರತಿಯೊಂದು ಎನ್ಕೌಂಟ್ರ್ ಆದಾಗೂ ಸಹ ನಮ್ಮಲ್ಲಿ ಪೊಲೀಸ್ ಇಲಾಖೆ ಮೇಲೆ ಆಗ್ಬೋದು, ಅಥವಾ ಅರಣ್ಯ ಇಲಾಖೆ ಮೇಲೆ ಆಗ್ಬೋದು, ಅಥವಾ ಯಾವುದೇ ಬೇರೆ ಇಲಾಖೆಗಳು ಯಾವುದೇ ಅವಕಾಶ ಇದೆಯೋ ವಿಶೇಷವಾದ ಕಾಯ್ದೆ ಅಂಥ ಅಧಿಕಾರಿಗಳ ಮೇಲೆ ತನಿಖೆ ಆಗಿದೆ. ಡಿಪಾರ್ಟ್ಮೆಂಟಲ್ ಎಂಕ್ವೈರಿಗಳಾಗಿದ್ದಾವೆ. ಅಂದರೆ ಅದೇ ಡಿಪಾರ್ಟ್ಮೆಂಟ್ ಯಾರು ಹೈಯರ್ ಆಫೀಸರು ಎಂಕ್ವೈರಿ ಮಾಡ್ತಾರೆ. ಇದಲ್ಲದೆ ನ್ಯಾಯಾಂಗ ತನಿಖೆಯನ್ನು ಸಹ ಆಗಿದ್ದಾವೆ. ನಮ್ಮಲ್ಲಿ ನ್ಯಾಯಾಂಗ ತನಿಖೆ ಏನಾಗಿದ್ದಾವೆ ಅಂದರೆ, ಮ್ಯಾಜಿಸ್ಟ್ರೇಟ್ ಲೆವೆಲಲ್ಲಿ ತನಿಖೆ ಆಗೋದು ಹಿಡಿದು ನಿವೃತ್ತ ನ್ಯಾಯಾಧೀಶರು ಆಗ್ಬೋದು, ಹೈಕೋರ್ಟ್ನ ನ್ಯಾಯಾಧೀಶರು ಆಗ್ಬೋದು, ಅಥವಾ ಜಿಲ್ಲಾ ನ್ಯಾಯಾಧೀಶರು, ಅದಲ್ಲದೆ ವೃತ್ತಿ ನಿಯತ ನ್ಯಾಯಾಲಯ ಅಂದರೆ ಸಿಟ್ಟಿಂಗ್ ಜಡ್ಜಿಯು ಸಹ ಎಂಕ್ವೈರಿ ಮಾಡಿದ್ದಾರೆ ಸರ್. ಆ ಎಂಕ್ವೈರಿ ಮಾಡಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ಮೆಥಡಾಲಜಿ ಎಂಕ್ವೈರಿ ಮಾಡ್ತಾರೆ. ಯಾಕೆ ಇದು ಎನ್ಕೌಂಟ್ರ್ ಮಾಡೋ ಪರಿಸ್ಥಿತಿ ಬಂತು ಅಂತ ಹೇಳ್ತಾರೆ. ಅವಾಗ ಏನಾದರೂ ಎಂಕ್ವೈರಿ ಮಾಡೋ ಅವಶ್ಯಕತೆ ಇರಲಿಲ್ಲ, ಅವ್ರು ಬಂಧಿಸ್ಬೋದಾಗಿತ್ತು, ಇದು ನಕಲಿ ಎನ್ಕೌಂಟ್ರ್ ಅಂತ ಕಂಡು ಬಂದರೆ ಆತ ಕೆಲಸ ಕಳ್ಕೊತಾನೆ. ಅದಲ್ಲದೆ ದಂಡ ಕಟ್ಕೊಡ್ಬೇಕಾಗುತ್ತೆ ಸರ್ಕಾರ. ಸರ್, ಈಗ ದಂಡ ಕಟ್ಕೊಡೋದು, ಕೆಲಸ ಕಳ್ಕೊಳೋದು ಎರಡನೇ ರೀತಿಯ ರಿಲೀಫು. ಮುಖ್ಯವಾದ ರಿಲೀಫ್ ಏನಂದರೆ ಪ್ರಾಣ ಹೋಗುತ್ತಲ್ಲ ಸರ್, ಪ್ರಾಣ ಹೋಗುತ್ತೆ. ಅನವಶ್ಯಕತವಾಗಿ ಪ್ರಾಣ ಕಳ್ಕೊಂಡು, ಆ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಅವರ ಏನು ಅವರ ವ್ಯಕ್ತಿಗಳು ಸರ್, ನೆನ್ನೆ ತಮಿಳ್ನಾಡು ವಿಜಯ್ ಅವ್ರು ಹೇಳ್ತಿದ್ರು, ತಮಿಳ್ನವರಾದ್ರೆ ಮಾತ್ರ ವಿಜಯ್ ಮಾತಾಡೋದಲ್ಲ, ಭಾರತ ಯಾವುದೇ ಪ್ರಜೆ ಆಗಿರಲಿ, ಬಂಗಾಳಿ ಆಗಿರಲಿ, ನಮ್ಮ ಜನಗಣಮನ ಹೇಳ್ತದಲ್ಲ ಸರ್, ಪಂಜಾಬ, ಸಿಂಧು, ಗುಜರಾತ್, ಮರಾಠ ಅಂತ ಯಾರೇ ಆದರೂ ನಮ್ಮ ಭಾರತೀಯ ಸರ್. ಆ ಒಂದು ಮನೋಭಾವನೆ ಬರಬೇಕು. ಇವತ್ತು ಕನ್ನಡಿಗರಾದರೆ DK ಶಿವಕುಮಾರ್ ಮಾತಾಡೋದು, ಅಥವಾ ತಮಿಳ್ನವ್ರಿಗಾದರೆ ವಿಜಯ್ ಮಾತಾಡೋದು, ಇದು ಸಂವಿಧಾನ. ನಮ್ಮ ಭಾರತದ ಸಮಗ್ರ ಸಂವಿಧಾನದಲ್ಲಿ ಎಲ್ಲ ರಾಜ್ಯಗಳ ಪ್ರಜೆಗಳೇ. ತಮಿಳ್ನವರಾದ್ರೆ ಹೊಡೀರಿ, ಕನ್ನಡದವ್ರು ಹೊಡಿಬ್ಯಾಡ್ರಿ ಅಂತ ನಮ್ಮಲ್ಲೇನು ಯಾರಿಗೂ, ಕನ್ನಡದವ್ರು ಬೇಕಾದ್ರೆ ಕಳ್ತನ ಮಾಡಲಿ ಹೊಡಿಬ್ಯಾಡ್ರಿ, ತಮಿಳ್ನವ್ರು ಬೇಕಾದ್ರೆ ಕಳ್ತನ ಮಾಡಿ ಸುಮ್ಮನೆ ಕುಂತಿದ್ರು ಹೊಡೆದ್ಬಿಡಿ ಅಂತ ಹೇಳೋದು, ಇದು ನಮ್ಮ ಒಂದು ಪ್ರಾಂತೀಯ ಒಂದು ಡಿಸ್ಕ್ರಿಮಿನೇಷನ್ ಅಂತ ಕಾಣುತ್ತೆ. ದಯಮಾಡಿ ಹೇಳ್ತೀನಿ ನೋಡಿ, ಅರಣ್ಯ ಇಲಾಖೆ ಆಗ್ಬೋದು, ಪೊಲೀಸರು ಆಗ್ಬೋದು, ಈ ರೀತಿ ತಮ್ಮ ಅತಿರೇಕ ವರ್ತನೆಯಿಂದ ಮಾಡಿ ಜನಸಾಮಾನ್ಯರಿಗೆ ನೆಮ್ಮದಿ ಇಲ್ದಂಗೆ ಮಾಡಿ ನೀವು, ಇದೆಲ್ಲ ತಪ್ಪಾಗುತ್ತೆ ಕಾನೂನಲ್ಲಿ. ಇದ್ರ ಬಗ್ಗೆ ತನಿಖೆ ಆಗಬೇಕು, ಮ್ಯಾಜಿಸ್ಟ್ರೇಟ್ ತನಿಖೆ ಆಗಬೇಕು, ನಿವೃತ್ತ ನ್ಯಾಯಾಧೀಶ ತನಿಖೆ ಆಗಬೇಕು. ಅವ್ರು ಏನು ಇವಾಗ ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆ ಸರ್ಕಾರ ತನ್ನ ಕೆಲಸಗಾರ ವೈಕ್ಯೂರಿಯಸ್ ಲೇಬರ್ ಕರಿತೀವಿ ನಾವು. ಯಾವುದೇ ಒಬ್ಬ ಯಜಮಾನ
ಆತನ ಕೆಲಸಗಾರರಿಂದ ಯಾವುದೇ ತೊಂದರೆ ಆದಂಥ ನಷ್ಟ ಭರ್ತಿ, ಆ ನಷ್ಟ ಭರ್ತಿ ಪರಿಹಾರನ ಸರ್ಕಾರದವರು ಮಾಡಿಕೊಡ್ಬೇಕು. ಅದು ನೋಡಿ, ಅದಲ್ಲದೆ ಇಂಥ ನಕಲಿ ಎನ್ಕೌಂಟ್ರ್ ಅಂತ, ಇದು ನಕಲಿ ಎನ್ಕೌಂಟ್ರಿ ಆಗಿದ್ದರೆ ಅಂಥ ಅಧಿಕಾರಿನ ದಂಡ, ಏನು ಕಟ್ಟಿದ ದಂಡ ವಸೂಲಿ ಮಾಡಿ ಆತನ ಕೆಲಸದಿಂದ ವಜಾ ಮಾಡಿ ಅವನಿಗೆ ಪೆನ್ಷನ್ ಸಹ ಹೋಗಬಾರ್ದು. ಅದು ನನ್ನ ಒಂದು ಅಭಿಪ್ರಾಯ. ಎಸ್, ಕೇಳಿಸ್ಕೊಂಡ್ರಿ. ಈಗ ಏನು ನಡೆದಿದೆ ಇದನ್ನ ಅಸಲಿಯೋ ನಕಲಿಯೋ ಎನ್ಕೌಂಟರ್ ಅನ್ನುವಂಥದ್ದು ತನಿಖೆ ಬಳಿಕವೇ ಗೊತ್ತಾಗ್ತದೆ. ಒಂದು ವೇಳೆ ಈ ಎನ್ಕೌಂಟರ್ ನಕಲಿ ಆದರೆ ಆ ಅಧಿಕಾರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ವಕೀಲರ ಮಾತು. ಹಾಗೆಯೇ ನೀವು ಕೇಳಿಸ್ಕೊಂಡ್ರಿ, ಎನ್ಕೌಂಟರನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು, ಅರಣ್ಯ ಇಲಾಖೆಗೂ ಕೂಡ ಅನುಮತಿ ಇದೆ. ಸೊ ಹೀಗಾಗಿ ಅದನ್ನು ನೋಡಿಕೊಂಡು ಮಾಡಿದಾರಾ ಇಲ್ವಾ ಎಲ್ಲವೂ ಕೂಡ ತನಿಖೆಯಿಂದ ಬೆಳಕಿಗೆ ಬರಬೇಕಿದೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ KR ಬಾಬು, ಸುಮನ್ ಟಿವಿ ಕನ್ನಡ.